40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ. ಕ್ರೈಸ್ತ ಬ್ರಾಹ್ಮಣ, ಕ್ರೈಸ್ತ ಕುರುಬ, ಕ್ರೈಸ್ತ ಒಕ್ಕಲಿಗ ಈ ಸಮುದಾಯದ ಜನ ಹಿಂದೂಗಳಲ್ವಾ? ಲಿಂಗಾಯತರನ್ನ ಹಿಂದೂ ಸಮುದಾಯದಿಂದ ಹೊರಗೆ ತಳ್ಳೋ ಪ್ರಯತ್ನ ನಡೀತಾ ಇದೆಯಾ ಕೆಲವರಿಂದ? ಸ್ನೇಹಿತರೆ, ಈ ರೀತಿಯೆಲ್ಲ ಚರ್ಚೆ ಯಾಕಾಗ್ತಿದೆ? ನಾವೇನು ಹೇಳಿದ್ವಲ್ಲ, ಇದೆಲ್ಲ ಚರ್ಚೆ ಯಾಕಾಗ್ತಿದೆ ಕರ್ನಾಟಕದಲ್ಲಿ? ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶಿಕ್ಷಣ ಸಮೀಕ್ಷೆ ನಡೆಸೋಕೆ ನೀವು ಮಾಡಿ ಅಂತ ಸಿದ್ದರಾಮಯ್ಯ ಅವರು ಆದೇಶ ಕೊಡ್ತಿದ್ದಂತೆ ಈಗ ಒಂದೊಂದು ಸಮುದಾಯ ಕೂಡ ರೊಚ್ಚಿಗೆದ್ದು ನಾವು ಅದಲ್ಲ, ನಾವಿದು, ನಾವಿದಲ್ಲ, ನಾವು ಅದು ಅಂಥೇಳಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಸ್ಲಿಂ, ಜೈನ ಸಮುದಾಯದ ಜನ ಹೆಚ್ಚಿನ ಗೊಂದಲ ಇಲ್ಲದೆ ತಮ್ಮ ಸಂಖ್ಯೆ ಭರಿಸ್ತಾ ಇದ್ದಾರೆ. ಆದರೆ ಹಿಂದೂ ಮತ್ತು ಕ್ರೈಸ್ತ ಸಮುದಾಯದ ಒಳಗೆ ವಿಪರೀತ ಗದ್ದಲ ಸೃಷ್ಟಿಯಾಗಿದೆ. ಒಂದ್ ಕಡೆ ಲಿಂಗಾಯತ ಸಮುದಾಯದಲ್ಲಿ ಒಂದಷ್ಟು ಜನ ನಾವು ಪ್ರತ್ಯೇಕ ಧರ್ಮದ ಕಾಲಂಗೆ ಹಾಕೊಳ್ತೀವಿ, ರಿಜಿಸ್ಟರ್ ಮಾಡಿಸ್ಕೊಳ್ತೀವಿ, ನಮ್ಮದೇ ಪ್ರತ್ಯೇಕ ಧರ್ಮ ಅಂತಿದ್ರೆ, ಅದರಲ್ಲೇ ಇನ್ನೂ ದೊಡ್ಡ ಗುಂಪು ನಾವು ಹಿಂದೂಗಳೇ ರೀ ಲಿಂಗಾಯತರು ಅಂತ ಹೇಳಿದ್ರೆ, ಹಿಂದೂಗಳಲ್ಲೇ ಒಂದು ಸಮುದಾಯ, ನಾವು ಬೇರೆ ಧರ್ಮ ಅಂದ್ರೆ ಏನ್ರಿ ಅಂತ ಇನ್ನು ಆ ಗುಂಪು ಕೇಳ್ತಾ ಇದೆ. ಇತ್ತ ಹಿಂದೂವಿನಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದವರು ಯಾವ ಕಾಲಂನಲ್ಲಿ ನೋಂದಾಯಿಸಿಕೊಳ್ಳಬೇಕು ಅಂತ ಗೊಂದಲಕ್ಕೆ ಬಿದ್ದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಲಿಕ್ಕೆ ಶುರುವಾಗಿದೆ ಈಗ. ಅಷ್ಟೇ ಅಲ್ಲ, ಈ ವಿವಾದದ ಮಧ್ಯೆ ಸಿದ್ದರಾಮಯ್ಯ ಕೊಟ್ಟಿರುವ ಹೇಳಿಕೆ ಹಿಂದೂ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ವಿವಾದ ಇನ್ನಷ್ಟು ತೀವ್ರ ಆಗಿದೆ. ಹಾಗಿದ್ರೆ ರಾಜ್ಯದಲ್ಲಿ ಶುರುವಾಗಿರೋ ಈ ಹೊಸ ಗಲಾಟೆ, ಹಿಂದೂ ಗಲಾಟೆ ಏನು? ಮತಾಂತರಗೊಂಡವರ ಹಿಂದೆ ಅವರ ಜಾತಿಯ ಹೆಸರು ಹೋಗಿ ಸೇರ್ಕೊಂಡಿರೋದು ಯಾಕೆ? ಸರ್ಕಾರದ ನಿಲುವೇನು? ಸಮುದಾಯಗಳ ವಾದ ಏನು? ಎಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಿಂದೂಗಳ ಜಾಗದಲ್ಲಿ ಹೆಸರು ಬೇಡ, ಲಿಂಗಾಯತ ನಾಯಕರಿಂದ ಹೊಸ ದಂಗೆ. ಸ್ನೇಹಿತರೆ, ಆರಂಭದಲ್ಲಿ ಹೇಳ್ತಾ ಇದ್ದೀವಿ, ನಮಗೆ ಇದನ್ನೆಲ್ಲ ಡಿಸ್ಕಸ್ ಮಾಡೋಕೆ ಡಿಸ್ಗಸ್ಟಿಂಗ್ ಅನಿಸ್ತಿದೆ, ಅಸಹ್ಯದ ಭಾವನೆ ಬರ್ತಾ ಇದೆ ಜಾತಿಗಳ ಬಗ್ಗೆ ಡಿಸ್ಕಸ್ ಮಾಡೋಕೆ. ನಮ್ದು ಡೇ 1ನಿಂದಲೂ ಕೂಡ ಪಬ್ಲಿಕ್ಲಿ ಸ್ಟೇಟೆಡ್ ನಿಲುವು, ವಿ ಡೋಂಟ್ ಬಿಲೀವ್ ಇನ್ ಕ್ಯಾಸ್ಟ್ ಸಿಸ್ಟಮ್ ಅಂತ ಹೇಳಿ. ಅದರಲ್ಲೂ ಕೂಡ ಮತ್ತೆ ಮೇಲೆ ಕೆಳಗೆ ನಾವು ನಯಾ ಪೈಸೆ ಕಿಮ್ಮತ್ತನ್ನು ಅದಕ್ಕೆಲ್ಲ ಕೊಡೋದಿಲ್ಲ. ನಮ್ಮ ಪ್ರಕಾರ ನಾವೆಲ್ಲರೂ ಕೂಡ ಶುದ್ಧ ಮನುಷ್ಯ ಜೀವಿಗಳು ಅನ್ನೋದು ನಮ್ಮ ನಿಲುವು. ಹಾಗಂತ ನಾವು ಹೇಳಿದ ತಕ್ಷಣ ಈಗ ಎಲ್ಲ ಕೇಳ್ಬಿಡ್ತಾರಾ? ಇಲ್ಲ. ಹಾಗಾಗಿ ನಾವು ನಮ್ಮ ನಿಲುವನ್ನು ಮತ್ತೆ ಸ್ಪಷ್ಟವಾಗಿ ಹೇಳ್ತಾ, ಈ ಸೊಸೈಟಿಯಲ್ಲಿರೋ ಈ ದೊಡ್ಡ ತಾಪತ್ರಯ ಇದೆಯಲ್ಲ, ಎಲ್ಲರೂ ಮನುಷ್ಯರೇ, ಬಟ್ಟೆ ಬಿಚ್ಚಿ ನಿಂತ್ಕೊಂಡ್ರೆ ಎಲ್ಲರೂ ಮನುಷ್ಯರೇ, ಒಂದೇ ಥರದ ಮನುಷ್ಯರು ಎಲ್ಲರೂ ಕೂಡ. ನಾನದು, ನಾನಿದು ಅಂತಾರೆ, ಹೆಸರು ಪಕ್ಕ ಸೇರಿಸ್ಕೊಳ್ತಾರೆ. ಅದು ಎಲ್ಲಿರುತ್ತೆ ಅದು ಕೇಳಿದ್ರೆ ಅದು ಒಳಗಡೆ ಇರುತ್ತೆ ನಮ್ಮಲ್ಲಿ. ಯಾವಾಗಿಂದ ಬಂತು ಕೇಳಿದ್ರೆ ಹುಡ್ದಲಿಂದ ಬಂತು. ಹುಡ್ದಾಗಿರ್ಲಿಲ್ವಲ್ಲ, ಮಕ್ಕಳಾಗಿದ್ದಾಗ ಗೊತ್ತಿರೋದಿಲ್ವಲ್ಲ, ನಿಮಗೂ ಮಕ್ಕಳು ನೆಕ್ಸ್ಟ್ ಹುಡ್ದಾಗ ಅವ್ರಿಗೆ ಗೊತ್ತಿರೋಲ್ವಲ್ಲ, ಇಲ್ಲಿಂದ ಬರುತ್ತೆ. ನಾವು ಹೇಳ್ಕೊಡ್ತೀವಿ, ನಿಮಗೆ ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಪೇರೆಂಟ್ಸ್ ಹೇಳ್ಕೊಟ್ರು. ಸೊ ಈ ಮಾನಸಿಕ ವೈರಸ್ ಇದೆಯಲ್ಲ, ಜಾತಿ ಅನ್ನೋ ಮಾನಸಿಕ ವೈರಸ್, ಅದು ಈಗ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯನವರು ಬಹಳ ಪ್ರೀತಿಯಿಂದ ಆದೇಶ ಕೊಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರ ತಲೆಯಲ್ಲಿರೋ ಈ ವೈರಸ್ ಯಾವುದು, ಇವ್ರ ತಲೆಯಲ್ಲಿರೋ ವೈರಸ್ ಯಾವುದು, ಅವ್ರ ತಲೆಯಲ್ಲಿರೋ ವೈರಸ್ ಯಾವುದು, ಎಲ್ಲ ಪಟ್ಟಿ ಮಾಡಿ ಗಣತಿ ಮಾಡೋಣ, ಈ ಜಾತಿಯನ್ನು ವೈರಸ್ನ ಗಣತಿ ಮಾಡೋಣ ಅನ್ನೋ ಒಂದು ಆದೇಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ವಿಚಿತ್ರ ಸನ್ನಿವೇಶ ಸ್ಟೇಟ್ನಲ್ಲಿ ಸೃಷ್ಟಿಯಾಗಿದೆ ಸ್ನೇಹಿತರೆ. ಮೊದಲಿಗೆ ಕರ್ನಾಟಕದಲ್ಲಿ ಕೆಲ ಕಾಲದಿಂದ ಇರುವಂತಹ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಮತ್ತೆ ಭುಗಿಲೆ ಹೇಳೋಕೆ ಕಾರಣ ಆಗಿದೆ. ಕೆಲವರು ಏನ್ ಮಾಡ್ತಿದ್ರು, ಲಿಂಗಾಯತ ಪ್ರತ್ಯೇಕ ಧರ್ಮನೇ ಮಾಡ್ಬಿಡ್ತೀವಿ ಅಂತ ಹೊರಟಿದ್ರು. ಅದಾದ್ಮೇಲೆ ಆ ವಿಚಾರವನ್ನು ತುಂಬಾ ಹೈಲೈಟ್ ಮಾಡಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆದ್ಮೇಲೆ ಸ್ವಲ್ಪ ಬಿಟ್ಟಿದ್ರು ಸಿದ್ದರಾಮಯ್ಯ ಸರ್ಕಾರದವರು. ಆದ್ರೆ ಈ ಗಣತಿಯಿಂದ, ಈ ಜಾತಿ ವೈರಸ್ನ ಗಣತಿಯಿಂದ ಮತ್ತೆ ಈಗ ಅದು ಜೋರಾಗಿ ಚರ್ಚೆ ಆಗ್ತಾ ಇದೆ. ಕಳೆದ ವರ್ಷ ವೀರಶೈವ ಮಹಾಸಭಾ ಅಧಿವೇಶನದಲ್ಲೇ, ಅದು ಯಡಿಯೂರಪ್ಪ, ವಿಜಯೇಂದ್ರ, ಲಕ್ಷ್ಮೀ ಹೆಬ್ಬಾಳ್ಕರ್, ಈಶ್ವರ್ ಖಂಡ್ರೆ ಇವರುಗಳಿದ್ದ ವೇದಿಕೆಯಲ್ಲೇ ಹಿಂದೂ ಮತ್ತು ಅದರ ಉಪಜಾತಿಗಳನ್ನು ಬಳಸದೆ ಧರ್ಮದ ಕಾಲಂನಲ್ಲಿ ಬರೆಸಿ ಅಂತ ಕೆಲವರು ಹೇಳಿಕೆ ಕೊಟ್ಟಿದ್ರು. ಆಮೇಲೆ ಸ್ವಲ್ಪ ತಣ್ಣಗಾಗಿತ್ತು. ಈಗ ಮತ್ತದೇ ಕೂಗು ಕೇಳಿಬಂದಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯಾದ್ಯಂತ ಮತ್ತೆ ಜಾತಿ ಗಣತಿ ನಡೀತಾ ಇದ್ದು, ಇದರಲ್ಲಿ ಸುಮಾರು 1.75 ಲಕ್ಷ ಗಣತಿದಾರರು ಭಾಗಿಯಾಗ್ತಿದ್ದಾರೆ. 16 ದಿನಗಳಲ್ಲಿ ಸರ್ವೆ ಕಾರ್ಯ ನಡೀತಾ ಇದ್ದು, ಡಿಸೆಂಬರ್ ವೇಳೆಗೆ ಸರ್ಕಾರಕ್ಕೆ ರಿಪೋರ್ಟ್ ಹೋಗಬೇಕು. ಆದರೆ ಗಣತಿಯಲ್ಲಿ ನಾವು ಹಿಂದೂ ಧರ್ಮ ಅಂತ ಹೇಳಬಾರದು ಅಂತ, ಕಡ್ಡಾಯವಾಗಿ ಲಿಂಗಾಯತ ಧರ್ಮ ಅಂತ ಮೆನ್ಷನ್ ಮಾಡಬೇಕು ಅಂತ ಕೆಲವು ಲಿಂಗಾಯತ ಮುಖಂಡರು ಪ್ರತ್ಯೇಕತೆಗೆ ಕರೆ ಕೊಡ್ತಾ ಇದ್ದಾರೆ. ದಾವಣಗೆರೆಯ ಬಾಪೂಜಿ ಸಮುದಾಯ ಭವನದಲ್ಲಿ ನಡೆದ ಬಸವ ಸಂಸ್ಕೃತಿ ಬಹಿರಂಗ ಸಭೆಯಲ್ಲಿ ಸಾಣೆಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದಲೂ ಕೂಡ ಕೆಲವರು ಈ ರೀತಿ ಒಪಿನಿಯನ್ ಕೊಟ್ಟಿದ್ದಾರೆ.
ಧರ್ಮದ ಕಾಲಂನಲ್ಲಿ ಇತರೆ ಅನ್ನೋ ಕಡೆ ಲಿಂಗಾಯತ ಧರ್ಮ ಬರೀರಿ ಅಂತ ಹೇಳಿದ್ದಾರೆ. ಅಲ್ಲದೆ ಮುಂದಿನ ರಾಷ್ಟ್ರೀಯ ಜನಗಣತಿಯ ಅರ್ಜಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಸೇರಿಸೋಕೆ ಪ್ರಧಾನಿ ಅವರ ಹತ್ರ ಮನವಿ ಮಾಡ್ತೀವಿ ಅಂತಲೂ ಕೂಡ ಇವರು ಚರ್ಚೆ ಮಾಡಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆದ್ರೆ ಇದಕ್ಕೆ ವೀರಶೈವ ಲಿಂಗಾಯತ ಸಮುದಾಯದಲ್ಲೇ ದೊಡ್ಡ ಮಟ್ಟದ ಗುಂಪಿನಿಂದ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದು, ಲಿಂಗಾಯತ ಧರ್ಮ ಸ್ಥಾಪನೆ ಅನ್ನೋದು ನಾಟಕದ ಕಂಪನಿ ನಡೆಸಿದಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದಾರೆ. ಕೆಲ ಸ್ವಾಮೀಜಿಗಳು ಸಮಾಜವನ್ನು ಒಡೆದು ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಬಸವ ತತ್ವದ ಹೆಸರಲ್ಲಿ ತಮ್ಮನ್ನ ಬೇರೆ ಅಂತ ಹೇಳ್ತಿದ್ದಾರೆ. ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅಂತಿದ್ದಾರೆ. 2017-18ರಲ್ಲಿ 8 ಜನ ಮಂತ್ರಿಗಳು ಸ್ವಾಮೀಜಿಗಳಿಂದ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಅದು ಆಗಲಿಲ್ಲ. ಈಗಲೂ ಈ ಚಿಯಾಮಿಯಾಗಳಿಂದ ಅದು ಅಸಾಧ್ಯ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮವೇ ಆದರೂ ಕೂಡ ನಾವೆಲ್ಲ ಹಿಂದೂ ಧರ್ಮದವರೇ. ಫೈನಲಿ ಕೆಲ ಮಠಾಧೀಶರು ಇಂಗ್ಲಿಷ್ ಸಂಸ್ಕೃತಿಯ ನಿವೃತ್ತ IAS ಅಧಿಕಾರಿಗಳ ಮಾತು ಕೇಳಿಕೊಂಡು ಸೊಸೈಟಿ ಹಾಳು ಮಾಡೋಕೆ ಹೊರಟಿದ್ದಾರೆ, ಸಮಾಜ ನಾಶ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸ್ವಾಮೀಜಿಗಳ ಗುದ್ದಾಟ ಇರಲಿ ಪಕ್ಕಕ್ಕೆ, ಆದರೆ ಈ ವಾದ ವಿವಾದ ಮೊದಲಿಂದಲೂ ಲಿಂಗಾಯತ ಧರ್ಮದಲ್ಲಿ ಇದ್ದೇ ಇದೆ, ನಿಮಗೆ ಗೊತ್ತಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ವಾದ ಮಾಡೋರ ಆ ಒಂದು ಗುಂಪಿನ ವಾದ ಬಸವಣ್ಣನವರು ಹಿಂದೂ ಧರ್ಮಕ್ಕೆ ಪರ್ಯಾಯವಾಗಿ ರೂಪಿಸಿದ ಧರ್ಮ ಇದು ಅಂತ. ಬಸವಣ್ಣನವರು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಇದು ಪ್ರತ್ಯೇಕ ಧರ್ಮ ಮಾಡಕ್ ಹೊರಟಿದ್ದೀನಿ ಅಂತ. ಆದರೆ ಇವಾಗ ಅದನ್ನ ಇಂಟರ್ಪ್ರಿಟ್ ಆ ರೀತಿ ಮಾಡ್ತಿದ್ದಾರೆ ಪ್ರತ್ಯೇಕ ಧರ್ಮದ ಪರ ಇರುವವರು. ಅದಕ್ಕೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಹಿಂದೂ ಜಾತಿ ಪದ್ಧತಿಯನ್ನ ವಿರೋಧಿಸಿದ್ರು ಅಂಥೇಳಿ, ಪುರಾಣಗಳನ್ನು ವಿರೋಧಿಸಿದ್ರು ಅಂತ, ಪುರಾಣ ಪುಂಡರ ಗೋಷ್ಠಿ ಅಂತ ಕರೆದಿದ್ರು ಅನ್ನೋ ವಿಚಾರ ಇಟ್ಕೊಂಡು. ಹೀಗಿರುವಾಗ ಲಿಂಗಾಯತರು ಬ್ರಾಹ್ಮಣ್ಯ ಹಾಗೂ ವೈದಿಕ ಪರಂಪರೆಯನ್ನು ಹೇಗೆ ಅನುಸರಿಸ್ತಾರೆ ಅನ್ನೋದು ಇವ್ರ ವಾದ. ಹಿಂದೂ ಧರ್ಮದಲ್ಲಿದ್ದರೆ ಬ್ರಾಹ್ಮಣ್ಯವನ್ನು ಫಾಲೋ ಮಾಡದಂತೆ ಅನ್ನೋ ಒಂದು ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟನ್ನು ಇವ್ರು ಕೊಡ್ತಾರೆ. ಯಾರು ಪ್ರತ್ಯೇಕ ಧರ್ಮದ ಪರ ಮಾತನಾಡೋರು. ಆದರೆ ಲಿಂಗಾಯತರು ಹಿಂದೂಗಳೇ ಸ್ವಾಮಿ, ಹಂಗೆಲ್ಲ ಬೇರೆ ಮಾಡಬೇಡಿ ಅಂತ ಹೇಳೋ ದೊಡ್ಡ ವರ್ಗ ಕೂಡ ಇದೆ. ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಸವಣ್ಣನವರು ಕಂದಾಚಾರಗಳನ್ನು ವಿರೋಧಿಸಿದ್ದು ಹೌದು, ಅವರು ಹಿಂದೂ ಧರ್ಮದ ಒಬ್ಬ ಸಮಾಜ ಸುಧಾರಕ. ಹಿಂದೂ ಧರ್ಮದಲ್ಲಿ ಕಾಲ ಕಾಲಕ್ಕೆ ಸಮಾಜ ಸುಧಾರಕರು ಬಂದಿದ್ದಾರೆ, ಅನಿಷ್ಟಗಳನ್ನು ಟೀಕಿಸಿದ್ದಾರೆ. ಹಾಗಂತ ಅವರು ಬೇರೆ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅಂತಲ್ಲ, ಹಿಂದೂ ಧರ್ಮವನ್ನು ಸುಧಾರಿಸಿದ್ರು, ಅದಕ್ಕೆ ಉದಾರತೆಯನ್ನು ಹೇಳಿಕೊಟ್ರು, ಕಂದಾಚಾರಗಳನ್ನು ನಾಶ ಮಾಡಿದ್ರು ಅನ್ನೋ ವಾದವನ್ನ ಮುಂದಿಡ್ತಾರೆ. ಅದೇ ಕಾರಣಕ್ಕೆ ಅವರು ಶಿವರನ್ನ ಪೂಜೆ ಮಾಡ್ತಾ ಇದ್ರು. ಲಿಂಗ ಪೂಜೆ ಕೂಡ ಅದರದ್ದೇ ಒಂದು ಭಾಗ. ಅವರು ಆರಾಧಿಸ್ತಾ ಇದ್ದ ಕೂಡಲ ಸಂಗಮ ದೇವರು ಕೂಡ ಶಿವರ ಪ್ರತಿರೂಪ ಅಂತ ನಂಬಲಾಗಿದೆ. ಬಸವಣ್ಣನವರು ಪ್ರತಿಪಾದಿಸಿದ ಇಷ್ಟಲಿಂಗ ಕೂಡ ಶಿವರನ್ನೇ ಪ್ರತಿನಿಧಿಸುತ್ತೆ. ವಚನಗಳು ಕೂಡ ಕೂಡಲ ಸಂಗಮ ದೇವರ ಹೆಸರಲ್ಲೇ ಇದೆ. ಶಿವರು ಅನಾದಿ ಕಾಲದಿಂದಲೂ ಹಿಂದೂ ಸಮಾಜದ ಆರಾಧ್ಯ ದೈವ. ಸಿಂಧು ನಾಗರಿಕತೆ ಕಾಲದಿಂದಲೂ ಪಶುಪತಿ ರೂಪದಲ್ಲಿ ಶಿವರ ಆರಾಧನೆ ಇತ್ತು. 12ನೇ ಶತಮಾನದಲ್ಲಿ ಬಂದ ಬಸವಣ್ಣ ಕೂಡ ಇದೇ ಶಿವರನ್ನ ಪೂಜೆ ಮಾಡ್ತಾ ಇದ್ರು. ಹಿಂದೂ ಸಮುದಾಯದವರಂತೆ ಶೈವರಂತೆ ಲಿಂಗಾಯತರು ರುದ್ರಾಕ್ಷಿ ಧರಿಸ್ತಾರೆ, ವಿಭೂತಿ ಹಚ್ಚುತ್ತಾರೆ. ಹಾಗಾಗಿ ಅವರು ಹಿಂದೂ ಧರ್ಮದ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕ, ದಾರ್ಶನಿಕ. ಅವರು ಧರ್ಮವನ್ನು ಒಡೆಯೋಕೆ ಹೊರಟಿರಲಿಲ್ಲ ಅನ್ನೋ ವಾದವನ್ನ ಮುಂದಿಡ್ತಾರೆ. ಜೊತೆಗೆ ಪ್ರತ್ಯೇಕತೆಯ ಮನಸ್ಥಿತಿ ಇತ್ತೀಚೆಗೆ ಕೆಲವರಲ್ಲಿ ಬಂದಿರೋದು. ಲಿಂಗಾಯತ ಮಠಗಳು ಹಿಂದೂ ಮಠಗಳ ತರನೇ ಫಂಕ್ಷನ್ ಆಗ್ತವೆ. ಕಾವಿಯನ್ನು ಅವರು ಪವಿತ್ರ ಅಂತ ಧರಿಸ್ತಾರೆ. ಇಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಪ್ರತ್ಯೇಕತೆಯನ್ನ ತರೋಕೆ ಒಡೆಯೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಇವ್ರ ವಾದ. ಓಕೆ, ಮತ್ತೊಂದು ಏನಾಗ್ತಿದೆ ಗೊತ್ತಾ? ಈ ಜಾತಿ ಗಣತಿ ವಿಚಾರ ಬಂದಲ್ಲಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರಿದಾರಲ್ಲ ಸುಮಾರು ಜನ, ಅವ್ರಿಗೂ ಪ್ರತ್ಯೇಕ ಕಾಲಂ ಇದ್ದು ಅದರ ಮುಂದೆ ಅಥವಾ ಹಿಂದಿನ ಜಾತಿಯನ್ನ ಸೇರ್ಪಡೆ ಮಾಡಲಾಗ್ತಿದೆ. ಜಾತಿ ಕಾಲಂನಲ್ಲಿ ಬ್ರಾಹ್ಮಣ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ ಅಂತೆಲ್ಲ ಹೇಳಲಾಗ್ತಿದೆ. ಇದು ತೀವ್ರ ವಿವಾದಕ್ಕೆ ಕಾರಣ ಆಗ್ತಿದೆ. ಕೆಲ ಕಡೆ ಪ್ರತಿಭಟನೆ ಭುಗಿಲೆದ್ದಿದ್ದು ಸಮಾಜವನ್ನ ಒಡೆಯೋಕೆ ಇದನ್ನ ಮಾಡ್ತಿದ್ದಾರೆ ಅನ್ನೋ ಟೀಕೆ ಮಾಡಲಾಗ್ತಿದೆ. ಸರ್ಕಾರದ ವಾದ ಏನು ಸ್ನೇಹಿತರೆ? ಲಿಂಗಾಯತ ವಿಚಾರದ ಬಗ್ಗೆ ಸರ್ಕಾರ ಇದುವರೆಗೂ ಹೆಚ್ಚಿನದೇನು ರಿಯಾಕ್ಟ್ ಮಾಡಿಲ್ಲ. ಈ ಟರ್ಮ್ನಲ್ಲಿ ಜಾಸ್ತಿ ಇದ್ರ ಬಗ್ಗೆ ಕೆರೀಲಿಕ್ಕೆ ಹೋಗ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಹಿಂದೆ ಒಂದ್ಸಲ ಸಿಕ್ಕಾಪಟ್ಟೆ ಕಹಿ ಅನುಭವ ಆಗಿದೆ. ಗಂಟ್ಲಲ್ಲಿ ಹೋಗಿ ಸಿಕ್ಕಾಕೊಂಡಿತ್ತು ಕಹಿ ಉಂಡೆ 2018ರ ಚುನಾವಣೆ ರಿಸಲ್ಟ್ ಬಂದಾಗ. ಆದ್ರೆ ಮತಾಂತರಗೊಂಡವರ ವಿಚಾರದಲ್ಲಿ ಸರ್ಕಾರ ಒಂದು ನಿಲುವನ್ನ ತಗೊಂಡಿದೆ. ಮತಾಂತರಗೊಂಡ ಧರ್ಮಕ್ಕೆ ಸೇರ್ತಾರೆ ಅಂತ ಸಿಎಂ ಹೇಳಿದ್ದಾರೆ.
ಅಂದರೆ ಕ್ರೈಸ್ತ ಬ್ರಾಹ್ಮಣ, ಕ್ರೈಸ್ತ ಕುರುಬ, ಕ್ರೈಸ್ತ ಒಕ್ಕಲಿಗ ಅಂತ ಹೇಳ್ಕೊಂಡ್ರೆ ಅದರಿಂದ ಯಾವುದೇ ಪರಿಣಾಮ ಆಗಲ್ಲ. ಅವರು ಮತಾಂತರ ಧರ್ಮಕ್ಕೆ ಸೇರಿಬಿಡ್ತಾರೆ, ಜಾತಿ ಉಳ್ಕೊಂಡಿರಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ತಮ್ಮನ್ನೇ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ನಾನು ಹಿಂದೂ ಧರ್ಮದಲ್ಲಿದ್ದೀನಿ, ನಾನು ಹಿಂದುವಿನಿಂದ ಮುಸಲ್ಮಾನನ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ಒಂದು ಊಹೆ ಮಾಡಿ. ನಾನು ಆಗಲ್ಲ, ಬಟ್ ಆ ಥರ ಸುಮ್ಮನೆ ಅನ್ಕೊಳ್ಳಿ ನಿಮಗೆ ಎಕ್ಸಾಂಪಲ್ಗೆ ಅಂತ ಹೇಳಿದ್ದಾರೆ. ಹಂಗಾದಾಗ ನಾನು ಕನ್ವರ್ಷನ್ ಆಗಿದ್ರೂ ಮತ್ತೆ ಅದೇ ಧರ್ಮದಲ್ಲಿ ಉಳ್ಕೋತೀನ? ಹಾಗೆ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ಅಂತ ಇಟ್ಕೊಳ್ಳಿ, ಮುಂದೆ ಸಮುದಾಯದ ಹೆಸರು ಹಾಕಿದ್ರೆ ಅದು ಹಂಗಾಗತ್ತಾ? ಸೊ ಕನ್ವರ್ಷನ್ ಈಸ್ ಕನ್ವರ್ಷನ್. ಜಾತಿ ಹೆಸರು ಅದಾದ್ಮೇಲೆ ಇಟ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಮುದಾಯದ ಪದವನ್ನು ಇಟ್ಕೊಂಡ್ರೆ ಅದರಿಂದ ಯೂಸ್ ಇಲ್ಲ ಅಂತ. ಇತ್ತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಹೇಳಿದ್ದಾರೆ. ಎಲ್ಲರೂ ಅವರವರ ಜಾತಿ ಬರೆಸೋಕೆ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಕಾನೂನಲ್ಲಿ ಮತಾಂತರಕ್ಕೆ ಅವಕಾಶ ಇದೆ, ಆದರೆ ಆಮಿಷವಡ್ಡಿ ಮತಾಂತರ ಮಾಡೋದಕ್ಕೆ ವಿರೋಧ ಇದೆ. ನಾವು ಯಾಕೆ ಬಿಜೆಪಿಯವರು ಹೇಳ್ದಂಗೆ ಕೇಳಬೇಕು? ಅವ್ರ ಜಾತಿ ಬರೆಸೋಕೆ ಅವರು ಸ್ವತಂತ್ರ ಇದ್ದಾರೆ ಜನ. ನಾವು ಯಾರಿಗೆ ಇದನ್ನು ಬರೆಸಬೇಡಿ ಅಂತ ಹೇಳಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇಲ್ಲಿ ಆರೋಪ ಏನಿತ್ತು ಅಂದರೆ ಈ ರೀತಿ ಮಾಡಿ ರಾಜಕೀಯವಾಗಿ ಲಾಭ ಪಡೆಯೋಕೆ ನೋಡ್ತಿದ್ದಾರೆ ಅನ್ನೋದು ಬಿಜೆಪಿ ಮತ್ತು ಇದನ್ನು ವಿರೋಧ ಮಾಡ್ತಿರೋರ ಆರೋಪ ಆಗಿತ್ತು. ಸೋನಿಯಾ ಗಾಂಧಿ ಅವರನ್ನ ಓಲೈಕೆ ಮಾಡೋದಕ್ಕಾಗಿ ಜಾತಿಗೂ ಕ್ರೈಸ್ತರನ್ನ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಟೀಕೆ ಮಾಡಿದೆ. ಕನ್ವರ್ಷನ್ ಉತ್ತೇಜಿಸೋ ಪ್ರಯತ್ನ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂಗಳನ್ನು ಒಡೆದಿದ್ದಾಯಿತು, ಈಗ ಕ್ರೈಸ್ತರನ್ನ ಜಾತಿ ಹೆಸರಲ್ಲಿ ಒಡೆದು ರಾಜಕೀಯ ಲಾಭ ಪಡೆಯೋ ಹುನ್ನಾರವನ್ನು ಮಾಡ್ತಿದ್ದಾರೆ ಅಂತ ಬಿಜೆಪಿಗರು ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಳ್ತಿದೆ. ಎಲ್ಲರ ಮಾಹಿತಿ ಸಿಕ್ಕಿದ್ರೆ ಸಮಸ್ಯೆ ಏನು, ಯಾರಿಗೆ ತೊಂದರೆ ಅನ್ನೋ ಮಾತನ್ನ ಕೇಳ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಕೊಟ್ಟಿರೋ ಇನ್ನೊಂದು ಹೇಳಿಕೆ ಕೂಡ ಇದಕ್ಕೆ ಬೆಂಕಿ ಹಾಕಿದೆ. ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ರೆ ಯಾಕೆ ಯಾರಾದರೂ ಕೂಡ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾರೆ, ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಕೂಡ ಬಹಳ ವಿವಾದ ನಡೀತಾ ಇದೆ. ಆದರೆ ಸ್ನೇಹಿತರೆ, ನೀವು ನೋಡ್ತಿರೋ ನಿಮಗೆ ಮಾಡ್ತಿರೋ ಮನವಿ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ತಲೆಯಿಂದ ಜಾತಿಯ ವೈರಸ್ಸನ್ನು ತೆಗೆದು ಒಂದು ಆ್ಯಂಟಿವೈರಸ್ ಸಾಫ್ಟ್ವೇರ್ನ ನಿಮ್ಮ ತಲೆಯಲ್ಲಿ ರನ್ ಮಾಡಿ ತೆಗೆದು ಬಿಸಾಕಿಬಿಡಿ ಅಂತ. ಮಾನಸಿಕ ಅಲ್ವಾ ಅದು? ಡಿಫಾಲ್ಟ್ ಅಲ್ಲ ಅದು. ಪ್ರಕೃತಿ ಅಥವಾ ದೇವರು, ನೀವು ನಂಬ್ತಾ ಇದ್ರೆ ಯಾವ ದೇವರಾದರೂ ಆ ದೇವರ ಸೃಷ್ಟಿಯಲ್ಲಿ ಎಲ್ಲಿದೆ ಜಾತಿ? ಮನುಷ್ಯರು ಮಾಡ್ಕೊಂಡಿರೋ ಅನಾಚಾರ ಅಲ್ವಾ ಇದು ಜಾತಿ ಅನ್ನೋದು? ಅದರಲ್ಲೂ ಮತ್ತೆ ಮೇಲು ಕೀಳು ಎಲ್ಲ ಮನುಷ್ಯರೇ. ಒಬ್ಬರನ್ನ ಕೀಳಾಗಿ ಕಾಣೋದು, ನೀನು ಮಧ್ಯ, ನೀನು ಮೇಲೆ, ನೀನು ಕೆಳಗೆ ಅಂತ ನೋಡೋದು ಅನಾಚಾರ ಅಲ್ವಾ? ದೇವರಿಗೆ ನಾವು ಇದು ಅಪಮಾನ ಮಾಡ್ದಂಗಲ್ವಾ? ದೇವರ ಸೃಷ್ಟಿಯನ್ನು ಧಿಕ್ಕರಿಸ್ದಂಗಲ್ವಾ? ದೇವ್ರನ್ನ ನಂಬ್ತಾ ಇದ್ದವರು ಯೋಚನೆ ಮಾಡಿ, ದೇವರಿಗೆ ನೀವು ಪ್ರಿಯರಾಗ್ತಿರೋ ಅಪ್ರಿಯರಾಗ್ತಿರೋ ಈ ರೀತಿ ಮಾಡಿದ್ರೆ ಅಂಥೇಳಿ. ಹಾಗೆ ನಮ್ಮ ಕೈ ಮುಗಿದು ನಿಮ್ಮಲ್ಲಿ ನಾವು ಮಾಡ್ಕೊಳ್ಳೋ ಮನವಿ ಏನು ಅಂದರೆ, ಜಾತಿಯ ವೈರಸ್ಸನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ, ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರ ತಲೆಯಿಂದ ತೆಗೆದುಹಾಕೋಕ್ಕೆ ನೀವು ಪ್ರಯತ್ನ ಪಡಿ. ಆಮೇಲೆ ಇಡೀ ಸೊಸೈಟಿಯಲ್ಲೂ ಕೂಡ ವೈರಸ್ಸನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಪಡೋಣ ಎಲ್ಲರೂ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.